IAS ಭವನ್ ಇವತ್ತಿನ ದೈನಂದಿನ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತಿನ ವಿಷಯಗಳನ್ನು ನೋಡೋದಾದರೆ, ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು, ನೆರವು ನೀಡಿ ಸದ್ಭಾವ ಮೂಡಿಸಿ ಮತ್ತು ಶ್ರೀಲಂಕಾ. ಕಾಜಿರಂಗ ಗೇಂಡಾಮೃಗ ಗಣತಿ 2022, ಭಾರತೀಯ ಕೃಷಿ 2030. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಉಂಟಾಗಿದೆ. ಇದಕ್ಕಾಗಿ ಭಾರತದ ನಡುವೆ ಸದ್ಭಾವನೆ ಮೂಡಿಸಲು ಹೊರಟಿದೆ. ಭಾರತದ ಜೊತೆ ಗಟ್ಟಿ ಸಾಂಸ್ಕೃತಿಕ ಸಂಬಂಧವನ್ನು ಹೊಂದಿರುವ ನೆರೆಯ ಶ್ರೀಲಂಕಾದ ಆರ್ಥಿಕ ಸ್ಥಿತಿ ಬಿಗಡಾಯಿಸಿದೆ. ಶ್ರೀಲಂಕಾದಲ್ಲಿ ವಿದೇಶಿ ವಿನಿಮಯದ ಕೊರತೆಯಿಂದಾಗಿ ಕಾಗದ ಖರೀದಿಸಲೂ ಆಗದೆ ಕೆಲವು ಪರೀಕ್ಷೆಗಳನ್ನು ಮುಂದೂಡಲಾಗಿದೆ. ಈ ಆರ್ಥಿಕ ದುಸ್ಥಿತಿ ಉಂಟಾಗಿದೆ. ಹಾಗೆಯೇ 2022ರಲ್ಲಿ ಭಾರತವು ಇದುವರೆಗೆ ಶ್ರೀಲಂಕಾಕ್ಕೆ ಕೋಟಿ ಮೊತ್ತವನ್ನು ನೆರವು ನೀಡಿದೆ. ಆದರೆ ಕೆಟ್ಟ ಸ್ಥಿತಿಯನ್ನು ತಲುಪಿರುವ ಶ್ರೀಲಂಕಾಕ್ಕೆ ಇದು ಸಾಲದಿರಬಹುದು. ಆದರೆ ಭಾರತದ ಸಹಾಯ ಹಸ್ತ ನೆರವು ನೀಡಲಿದೆ. ಶ್ರೀಲಂಕಾದಲ್ಲಿ ಇರುವ ಸಮಸ್ಯೆಯ ಬಗ್ಗೆ ನಾವು ನೋಡೋದಾದರೆ, ಶ್ರೀಲಂಕಾದಲ್ಲಿ ವಿದೇಶಿ ವಿನಿಮಯದ ಕೊರತೆಯು ಹೆಚ್ಚಳವಾಗಿದೆ. ಆರ್ಥಿಕ ಮುಗ್ಗಟ್ಟಿನ ಪರಿಣಾಮವಾಗಿ ಶ್ರೀಲಂಕಾ ಸರ್ಕಾರವು ಮೂಲಭೂತ ಅವಶ್ಯಕಗಳಾದ ಆಹಾರ, ಹಾಲು, ಇಂಧನ ಆಮದಿನ ಮೇಲೆ ಮಿತಿ ವಿಧಿಸಿಕೊಳ್ಳಬೇಕಾದ ಸ್ಥಿತಿಯನ್ನು ತಲುಪಿದೆ. ಹಾಗೂ ಸಾಲ ಮರುಪಾವತಿಯನ್ನು ಮಾಡಲಾಗದೆ ದಿವಾಳಿಯ ಅಂಚಿಗೆ ಬಂದು ನಿಂತಿದೆ. ವಿದೇಶಿ ವಿನಿಮಯದ ಕೊರತೆಯು ಶ್ರೀಲಂಕಾದ ಜನಸಾಮಾನ್ಯರ ಮೇಲೆ ಬೀರಿರುವ ಪರಿಣಾಮ ಅಗಾಧ. ಹಾಗೆಯೇ ಆಹಾರ ವಸ್ತುಗಳು ಮತ್ತು ಹಾಲಿನ ಕೊರತೆಯೂ ಸಹ ಉಂಟಾಗಿದೆ. ಹಾಗೂ ಆಹಾರ ವಸ್ತುಗಳನ್ನು ಸಹ ಖರೀದಿಸದಂತಹ ದುಸ್ಥಿತಿಗೆ ಜನರು ತಲುಪಿದ್ದಾರೆ. ಇಲ್ಲಿ 1 kg ಅಕ್ಕಿಯ ಬೆಲೆ 300 ರೂಗಳನ್ನು ತಲುಪಿದೆ. ಹಾಗೆ ಮುದ್ರಣಕ್ಕೆ ಕಾಗದವೂ ಸಹ ದೊರೆಯದೆ ದಿನಪತ್ರಿಕೆಗಳು ಮುದ್ರಣ ಆವೃತ್ತಿಯನ್ನೇ ನಿಲ್ಲಿಸಿವೆ. ಭಾರತವು ಸಮುದ್ರ ಪ್ರದೇಶದ ಭದ್ರತೆಗೆ ಸಂಬಂಧಿಸಿದ ಕೆಲವು ಒಪ್ಪಂದಗಳಿಗೆ ಹಾಗೂ ಇಂಧನ ಹಾಗೂ ಇತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೆಲವು ಒಪ್ಪಂದಗಳಿಗೆ ಸಹಿ ಮಾಡುವಂತೆ ಶ್ರೀಲಂಕಾವನ್ನು ಕೇಳಬಹುದು. ಕಾರಣ, ಈ ವರ್ಷ 2022ರಲ್ಲಿ ಭಾರತ ಶ್ರೀಲಂಕಾಕ್ಕೆ ಹೆಚ್ಚಿನ ಆರ್ಥಿಕ ನೆರವು ನೀಡಿದೆ. ಈ ಕಾರಣದಿಂದ ಶ್ರೀಲಂಕಾಕ್ಕೆ ಒಪ್ಪಂದಗಳಿಗೆ ಸಹಿ ಮಾಡುವಂತೆ ಕೇಳಬಹುದು. ಆದರೆ ಈ ರೀತಿ ಮಾಡುವುದರಿಂದ ಶ್ರೀಲಂಕಾದಲ್ಲಿನ ಜನರಿಗೆ ಭಾರತದ ವಿರೋಧಿ ಭಾವನೆ ಬೆಳೆಯುವಂತೆ ಮಾಡುತ್ತದೆ. ಹಾಗೂ ಆರ್ಥಿಕ ದುಸ್ಥಿತಿಯಲ್ಲಿರುವ ಶ್ರೀಲಂಕಾಕ್ಕೆ ನೆರವು ನೀಡುವ ನೆಪದಲ್ಲಿ ಈ ರೀತಿ ಸಹಿ ಮಾಡಿಸಿಕೊಳ್ಳುವುದು ಸರಿಯಾದ ಮಾರ್ಗವಾಗಿರುವುದಿಲ್ಲ. ಹಾಗೆಯೇ ಭಾರತ ಶ್ರೀಲಂಕಾ ವಿಚಾರದಲ್ಲಿ ಚೀನಾದ ಹಾದಿಯನ್ನು ತುಳಿಯಬಾರದು. ಶ್ರೀಲಂಕಾ ರಾಷ್ಟ್ರದ ವಿಚಾರದಲ್ಲಿ ಚೀನಾ ತೋರಿದ ಧೋರಣೆ ಈಗ ವಿಶ್ವದ ಎಲ್ಲೆಡೆ ಖಂಡನೆಗೆ ಗುರಿಯಾಗಿದೆ. ಚೀನಾ ತನ್ನ ಹಿತಾಸಕ್ತಿಗಳನ್ನು ರಕ್ಷಿಸಿಕೊಳ್ಳಲು ಶ್ರೀಲಂಕಾವನ್ನು ಸಾಲದ ಸುಳಿಗೆ ತಳ್ಳಿದೆ ಎಂಬ ಭಾವ ವ್ಯಕ್ತವಾಗಿದೆ. ಹಾಗೂ
ಶ್ರೀಲಂಕಾಕ್ಕೆ ಪ್ರಸ್ತುತ ಎದುರಾಗಿರುವ ಬಿಕ್ಕಟ್ಟನ್ನು ಭಾರತದ ಕೇಂದ್ರ ಸರ್ಕಾರವು ಅಲ್ಲಿನ ಜನರಿಗೆ ಭಾರತದ ಮೇಲೆ ಸದ್ಭಾವನೆ ಬೆಳೆಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸಾಧ್ಯವಾಗುತ್ತದೆ ಹಾಗೂ ಈ ಸಹಕಾರ ದೀರ್ಘಾವಧಿಯಲ್ಲಿ ಶ್ರೀಲಂಕಾ ದೇಶವನ್ನು ಭಾರತದ ಆಪ್ತ ವಲಯಕ್ಕೆ ಸೆಳೆದುಕೊಳ್ಳಲು ಕೂಡ ನೆರವಾಗುತ್ತದೆ. ಶ್ರೀಲಂಕಾ ಪಾಲಿಗೆ ಬಲಾಢ್ಯ ಪಾಲುದಾರ ಚೀನಾದ ಬದಲು ತಾನಾಗಬೇಕು ಎಂಬ ಬಯಕೆ ಭಾರತಕ್ಕೆ ಇದ್ದಲ್ಲಿ ಕೇಂದ್ರ ವಲಯವು ತನ್ನದೇ ಆದ ಹಾದಿಯನ್ನು ಕಂಡುಕೊಳ್ಳಬೇಕಿದೆ. ಮುಂದಿನ ವಿಷಯ ಭಾರತೀಯ ವಿದ್ಯುತ್ ಯೋಜನೆಗಳು ಮತ್ತು ಶ್ರೀಲಂಕಾ. ಭಾರತೀಯ ವಿದ್ಯುತ್ ಯೋಜನೆಗಳನ್ನು ಶ್ರೀಲಂಕಾದಲ್ಲಿ ಚೀನಾದ ಬದಲು ಬದಲಾಗಿಸುತ್ತಿದೆ. ಭಾರತ ದೇಶವು ಶ್ರೀಲಂಕಾದ ಜಾಫ್ನಾದಿಂದ 3 ದ್ವೀಪಗಳಲ್ಲಿ ಹೈಬ್ರಿಡ್ ವಿದ್ಯುತ್ ಯೋಜನೆಗಳನ್ನು ಸ್ಥಾಪಿಸಲು ಮುಂದಾಗಿದೆ. ಕಳೆದ ವರ್ಷ ಕೊಲಂಬೋದಿಂದ ತೆರವುಗೊಳಿಸಿದ ಚೀನಿ ಉದ್ಯಮವನ್ನು ಪರಿಣಾಮಕಾರಿಯಾಗಿ ಪ್ರಸ್ತುತ ಭಾರತದ ವಿದ್ಯುತ್ ಯೋಜನೆಗಳು ಬದಲಾಯಿಸುತ್ತವೆ. ಈ ಯೋಜನೆಗಳು ಶ್ರೀಲಂಕಾದ ಉತ್ತರ ಪೂರ್ವದಲ್ಲಿ ಮೂಡಿಬರುತ್ತಿರುವ 3ನೇ ಇಂಧನ ಯೋಜನೆಯಾಗಿದೆ. ಹಾಗಾದರೆ ಭಾರತ ಪ್ರಸ್ತುತ ಬದಲಿಸುತ್ತಿರುವ ಚೀನಾದ ಯೋಜನೆ, ಶ್ರೀಲಂಕಾದಲ್ಲಿ ಚೀನಾದ ಯೋಜನೆಯನ್ನು ಬದಲಾಯಿಸಿ ಭಾರತ ಯೋಜನೆ ನಿರ್ಮಿಸುತ್ತದೆ. ಆ ಚೀನಾದ ಯೋಜನೆಯನ್ನು ನಾವು ನೋಡೋದಾದರೆ ಜನವರಿ 2021ರಲ್ಲಿ ಏಷ್ಯಾ ಡೆವಲಪ್ಮೆಂಟ್ ಬ್ಯಾಂಕ್ನಿಂದ ಬೆಂಬಲಿತವಾದ ಸ್ಪರ್ಧಾತ್ಮಕ ಬಿಡ್ಡನ್ನು ಅನುಸರಿಸಿ ಚೀನಾದ ಕಂಪನಿಯೊಂದು ಶ್ರೀಲಂಕಾದ ನೆಡುಂತೀವು, ಅನಲೈಂತಿ ದ್ವೀಪಗಳಲ್ಲಿ ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ನೀಡಲು ನಿರ್ಧರಿಸಿತು. ಆ ಸಮಯದಲ್ಲಿ ಚೀನಾ ಮತ್ತು ಶ್ರೀಲಂಕಾ ನಡುವಿನ ಈ ಯೋಜನೆ ಬಗ್ಗೆ ಭಾರತ ಕಳವಳವನ್ನು ವ್ಯಕ್ತಪಡಿಸಿತು. ಕಾರಣ, ಈ ಯೋಜನೆಯು ಭಾರತದ ತಮಿಳುನಾಡಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಪಾಕ್ ಕೊಲ್ಲಿಯಲ್ಲಿ ಚೀನಾ ಯೋಜನೆ ಬರುತ್ತಿರುವುದು ಭಾರತದ ರಕ್ಷಣೆಗೆ ಪೆಟ್ಟು ಎಂಬಂತೆ ಭಾವಿಸಿತ್ತು. ಆದರೆ ಈ ಯೋಜನೆಯು ಸರಿಯಾದ ತಂಡವನ್ನು ಆಯ್ಕೆ ಮಾಡದ ಕಾರಣ ಅಮಾನತುಗೊಂಡಿದೆ. ಹಾಗಾದರೆ ಪ್ರಸ್ತುತ ಭಾರತ ಶ್ರೀಲಂಕಾ ನಡುವೆ ಒಪ್ಪಂದವಾಗಿರುವ ಹೈಬ್ರಿಡ್ ವಿದ್ಯುತ್ ಯೋಜನೆಯನ್ನು ನೋಡೋದಾದರೆ ಭಾರತ ಮತ್ತು ಶ್ರೀಲಂಕಾ ದೇಶಗಳು ಸಹಸಾಗರ ರಕ್ಷಣಾ ಸಮನ್ವಯ ಕೇಂದ್ರವನ್ನು ಸ್ಥಾಪಿಸಲು ಒಪ್ಪಿಕೊಂಡಿವೆ. ಇದು ನೆರೆಹೊರೆಯವರ ನಡುವೆ ಹೆಚ್ಚಿನ ರಕ್ಷಣಾ ವಲಯದ ಸಹಯೋಗವನ್ನು ಸೂಚಿಸುತ್ತದೆ ಮತ್ತು ಶ್ರೀಲಂಕಾದ ರಾಜಧಾನಿ ಕೊಲಂಬೋದಲ್ಲಿ ದಕ್ಷಿಣದಲ್ಲಿರುವ ಬಲಾಪಿಡಿಯಲ್ಲಿದ್ದ ಮೀನುಗಾರಿಕೆ ಬಂದರುಗಳನ್ನು ಅಭಿವೃದ್ಧಿಪಡಿಸಲು ಭಾರತ ಸಹಕಾರ ಮಾಡುತ್ತದೆ. ಹಾಗೆಯೇ ಶ್ರೀಲಂಕಾದಲ್ಲಿ ಶಾಲೆಗಳಿಗೆ ಕಂಪ್ಯೂಟರ್ ಲ್ಯಾಬ್ ಮತ್ತು ಸ್ಮಾರ್ಟ್ ಬೋರ್ಡ್ಗಳನ್ನು ಬೆಂಬಲಿಸುತ್ತದೆ. ವಿಶಿಷ್ಟ ಡಿಜಿಟಲ್ ಐಡೆಂಟಿಟಿ ಯೋಜನೆ ಮತ್ತು ರಾಜತಾಂತ್ರಿಕತೆಯ ತರಬೇತಿಯನ್ನು ಭಾರತವು ಸಹಕರಿಸುತ್ತದೆ. ಭಾರತದ ಆಗ್ನೇಯ ಕರಾವಳಿಯ ಕಿರಿದಾದ
ಪಾಕ್ ಜಲಸಂಧಿಯ ಉದ್ದಕ್ಕೂ ಇರುವ ಶ್ರೀಲಂಕಾವನ್ನು ಭಾರತವು ತನ್ನ ಪ್ರಭಾವದ ವಲಯದಲ್ಲಿದೆ ಎಂದು ಪರಿಗಣಿಸುತ್ತದೆ. ಚೀನಾದ ವಿದ್ಯುತ್ ಸ್ಥಾವರ ಯೋಜನೆ ಸಾಕಾರಗೊಂಡಿದ್ದರೆ ಭಾರತದ ಚೀನಾದ ವಿವಾದವನ್ನು ನಡೆಸುತ್ತಿತ್ತು. ಇದು ಗಡಿ ಭದ್ರತೆಗೆ ಸಮಸ್ಯೆಯನ್ನು ಉಂಟುಮಾಡುತ್ತಿತ್ತು. ಹೈಬ್ರಿಡ್ ವಿದ್ಯುತ್ ಯೋಜನೆಗಳು ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಚೀನಾದೊಂದಿಗಿನ ಸ್ಪರ್ಧೆಯ ಕಾರ್ಯತಂತ್ರವಾಗಿದೆ. ಭಾರತವು ನಿರ್ಮಿಸಲು ಹೊರಟಿರುವ ಈ ಯೋಜನೆ ಚೀನಾಗೆ ಸ್ಪರ್ಧೆಯನ್ನು ಒಡ್ಡುತ್ತದೆ ಹಾಗೂ ಒಟ್ಟಾರೆಯಾಗಿ ಭಾರತದ ಮೇಲೆ ಪರಿಣಾಮ ಬೀರುವ ನೀತಿ ವಿಷಯಗಳ ಬಗ್ಗೆ ಪ್ರಭಾವವನ್ನು ಬೀರಲು ಇದು ಉತ್ತಮ ಸ್ಥಾನದಲ್ಲಿರುತ್ತದೆ. ಕಾಜಿರಂಗ ಘೇಂಡಾಮೃಗ ಗಣತಿ. ಕಾಜಿರಂಗದಲ್ಲಿ ಕಳೆದ 4 ವರ್ಷಗಳಲ್ಲಿ 200 ಘೇಂಡಾಮೃಗಗಳನ್ನು ದಾಖಲಿಸಿವೆ ಎಂದು ಗಣತಿಯ ವರದಿ ನೀಡಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಉದ್ಯಾನ ಪ್ರಾಧಿಕಾರ ಬಿಡುಗಡೆ ಮಾಡಿದ 2022ರ ಗಣತಿಯಲ್ಲಿ 200 ಘೇಂಡಾಮೃಗಗಳ ಬೆಳವಣಿಗೆ ಉಂಟಾಗಿದೆ ಹಾಗೂ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದಲ್ಲಿ ಘೇಂಡಾಮೃಗಗಳ ಸಂಖ್ಯೆಯು 2018ರಲ್ಲಿ ದಾಖಲಾದ 2143ರಿಂದ 2022ರಲ್ಲಿ 2613ಕ್ಕೆ ಏರಿಕೆ ಕಂಡಿದೆ ಹಾಗೂ ಕಾಜಿರಂಗ ಉದ್ಯಾನದ ಪ್ರಮುಖ ಪ್ರಾಣಿಯಾದ ಘೇಂಡಾಮೃಗಗಳ ಗಣತಿಯಿಂದ ಘೇಂಡಾಮೃಗದ ಸಂಖ್ಯೆ ಹೆಚ್ಚಳವು ತೃಪ್ತಿದಾಯಕವಾಗಿದೆ. ಭಾಗೋರಿ ಶ್ರೇಣಿಯಲ್ಲಿ ಸುಮಾರು 50ರಷ್ಟು ಘೇಂಡಾಮೃಗಗಳ ಸಂಖ್ಯೆ ಏರಿಕೆ ಕಂಡುಬಂದಿದೆ. ಹಾಗೆಯೇ ಈ ಗಣತಿಯನ್ನು ಮಾಡಲು ಡ್ರೋನ್ ತಂತ್ರಜ್ಞಾನವನ್ನು ಮೊದಲ ಬಾರಿಗೆ ಬಳಸಲಾಗಿದೆ ಹಾಗೂ ಇದು 13ನೇ ಘೇಂಡಾಮೃಗಗಳ ಗಣತಿಯಾಗಿದೆ. ಎಣಿಕೆ ಪ್ರಕಾರ 1823 ಘೇಂಡಾಮೃಗಗಳು ವಯಸ್ಕವಾಗಿವೆ. ಕಾಜಿರಂಗ ಭೂಪ್ರದೇಶಕ್ಕೆ ಹೆಚ್ಚಿನ ಭೂಮಿಯನ್ನು ಸೇರಿಸಲು ಮುಂದಾಗಿರುವುದು ಉದ್ಯಾನ ಪ್ರದೇಶದ ದ್ವಿಗುಣಗೊಳಿಸುವಿಕೆಯನ್ನು ಮಾಡುತ್ತದೆ. ಘೇಂಡಾಮೃಗಗಳಿಗೆ ಇರುವ ಬೆದರಿಕೆಗಳನ್ನು ನೋಡುವುದಾದರೆ 2018ರಿಂದ ಉದ್ಯಾನವನವು ಕಳ್ಳ ಬೇಟೆಗಾರರ ಕೈಯಲ್ಲಿ ಸುಮಾರು 12 ಘೇಂಡಾಮೃಗಗಳು ಸಾವನ್ನಪ್ಪಿವೆ. ಮಾನಸ ರಾಷ್ಟ್ರೀಯ ಉದ್ಯಾನವನದಲ್ಲಿ ಟ್ರಾನ್ಸ್ಲೋಕೇಟೆಡ್ ಘೇಂಡಾಮೃಗಗಳು ಬೇಟೆಗಾರರ ಬುಲೆಟ್ಗಳಿಗೆ ಬಲಿಯಾಗಿವೆ. ನಿರಂತರ ಮಾನವ ಪ್ರಾಣಿ ಸಂಘರ್ಷದಿಂದ ಪ್ರಾಣಿಗಳ ರಕ್ಷಣೆಗೆ ದೊಡ್ಡ ಕೆಲಸವಾಗಿದೆ. 2011ರಲ್ಲಿ ಮಾನಸ ಉದ್ಯಾನದಲ್ಲಿ ಸಂಭವಿಸಿದ ಘೇಂಡಾಮೃಗಗಳ ಸಾವನ್ನು ಕುರಿತು ವಿಶ್ವ ಪರಂಪರೆಯ ಪ್ರಾಣಿ ಹತ್ಯೆ ಸಮಿತಿಯು ಅಸ್ಸಾಂಗೆ ಎಚ್ಚರಿಕೆಯನ್ನು ರವಾನಿಸಿತು ಹಾಗೂ ಅಲ್ಲಿ ಪ್ರಾಣಿಗಳ ಆರೋಗ್ಯ ವಿಚಾರಣೆಯ ಬಗ್ಗೆ ನಿರ್ಲಕ್ಷ್ಯದ ಆರೋಪ ಕೇಳಿಬಂದವು. 1982ರಿಂದ 2001ರ ನಡುವೆ ಸುಮಾರು 80ಕ್ಕೂ ಹೆಚ್ಚು ಘೇಂಡಾಮೃಗಗಳು ಜನಾಂಗೀಯ ಅಶಾಂತಿಯಿಂದ ನಾಶವಾಗಿವೆ. ಕಾಜಿರಂಗ ಉದ್ಯಾನದ ಬಗ್ಗೆ ನೋಡೋದಾದರೆ ಇದು ವಿಶ್ವ ಪರಂಪರೆಯ ತಾಣವಾಗಿ ಹಾಗೂ 2020ರಲ್ಲಿ ಭಾರತೀಯ ರೈನೋ ಮಿಷನ್ ಅಡಿ 2 ಘೇಂಡಾಮೃಗಗಳನ್ನು ಕಾಜಿರಂಗದಿಂದ ಮಾನಸ ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸಲಾಯಿತು. ಗ್ರೇಟ್ ಇಂಡಿಯನ್ ಒನ್ ಹಾರ್ನ್ ಘೇಂಡಾಮೃಗದ ಯೂನಿಕಾರ್ನಿಕ್ ಸಂತಾನೋತ್ಪತ್ತಿಗೆ
ಕಾಜಿರಂಗ ಸೂಕ್ತವಾದ ಆವಾಸ ಸ್ಥಾನವಾಗಿದೆ. ಹಾಗೂ ಘೇಂಡಾಮೃಗಗಳ ಸಂಖ್ಯೆ 2000 ಗಡಿಯನ್ನು ದಾಟಿದ ನಂತರ ಘೇಂಡಾಮೃಗಗಳನ್ನು ಅಳಿವಿನಂಚಿನಲ್ಲಿರುವ ಪಟ್ಟಿಯಿಂದ ಹೊರಗುಳಿ ತೆಗೆಯಲಾಗಿದೆ. ಕಾಜಿರಂಗವನ್ನು ಗುರಿಯಾಗಿಸಿಕೊಂಡು 2020ರಲ್ಲಿ ಭಾರತೀಯ ರೈನೋ ಮಿಷನ್ 3000 ಘೇಂಡಾಮೃಗಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿತ್ತು. ಒರಾಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಪೆಬಿಟೋರಾ ವನ್ಯಜೀವಿ ಅಭಯಾರಣ್ಯದಲ್ಲಿ ಘೇಂಡಾಮೃಗಗಳ ಗಣತಿಯನ್ನು ನಡೆಸಲಾಗಿದೆ. ಇಲ್ಲಿ 2 ಆವಾಸ ಸ್ಥಾನದಲ್ಲಿ ಪ್ರಾಣಿಗಳ ಸಂಖ್ಯೆ ಹೆಚ್ಚಳ ದಾಖಲಿಸಿವೆ. ಒರಾಂಗ್ನಲ್ಲಿ 101ರಿಂದ 25 ಏರಿಕೆಯಾಗಿದ್ದರೆ ಪೆಬಿಟೋರಾದಲ್ಲಿ 102ರಿಂದ 107ಕ್ಕೆ ಹೆಚ್ಚಳವಾಗಿದೆ. 125ಕ್ಕೆ. ಆವಾಸ ಸ್ಥಾನದ ಕುಗ್ಗುವಿಕೆ. ಸವಾಲುಗಳನ್ನು ನೋಡೋದಾದರೆ ಘೇಂಡಾಮೃಗಗಳ ಆವಾಸ ಸ್ಥಾನದ ಕುಗ್ಗುವಿಕೆ ಉದ್ಯಾನವನದ ಸುತ್ತಲಿನ ಕಾರಿಡಾರ್ಗಳ ಅತಿಕ್ರಮಣದಿಂದ ರೈನೋಸಾರ್ಗಳಿಗೆ ತೊಂದರೆಯುಂಟಾಗುತ್ತಿದೆ. ಜಲಮೂಲಗಳ ಹುಲ್ಲು ಹಾಗೂ ಸ್ಥಳೀಯ ಸಸ್ಯಗಳನ್ನು ಕೊಲ್ಲುವ ಆಕ್ರಮಣಕಾರಿ ಕಳೆಗಳ ಹೆಚ್ಚಳವು ಘೇಂಡಾಮೃಗಕ್ಕೆ ಮೇವಿನ ತೊಂದರೆಯನ್ನುಂಟು ಮಾಡಿವೆ. ಹಾಗೆ ಈ ಆಕ್ರಮಣಕಾರಿ ಕಳೆಗಳು ಮೇವಿನ ಸಸ್ಯವನ್ನು ನಾಶಪಡಿಸುತ್ತವೆ. ಹಾಗೂ ವೈಜ್ಞಾನಿಕ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ನಿರ್ಣಯಗಳಲ್ಲಿ ಸವಾಲು ಎದುರಾಗಿದೆ. ಮತ್ತು ಘೇಂಡಾಮೃಗಗಳ ಕುರಿತು ಹೊಸ ಸಂಶೋಧನೆ ಡೇಟಾ ಮಾಹಿತಿಗಾಗಿ ಭಾರತವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮೇಲೆ ಅವಲಂಬಿಸದೆ ಭಾರತದಲ್ಲಿ ಹೆಚ್ಚಿನ ಸಂಶೋಧನೆಗೆ ಒತ್ತು ನೀಡಬೇಕಿದೆ. ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವ. 2022ರ ರಾಷ್ಟ್ರೀಯ ಸಂಸ್ಕೃತಿ ಮಹೋತ್ಸವವನ್ನು ಆಂಧ್ರ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಭಾರತದ ಶ್ರೀಮಂತ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಜನಪ್ರಿಯಗೊಳಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಪ್ರಾರಂಭಿಸಿದೆ. ಈ ಮಹೋತ್ಸವವು ರಾಷ್ಟ್ರೀಯತೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಇದರ ಉದ್ದೇಶಗಳನ್ನು ನೋಡೋದಾದರೆ ಯುವಕರನ್ನು ಸ್ಥಳೀಯ ಸಂಸ್ಕೃತಿ, ಸ್ವಭಾವ, ಐತಿಹಾಸಿಕದೊಂದಿಗೆ ಇದು ಮರುಸಂಪರ್ಕಿಸುತ್ತದೆ. ಭಾರತದ ಗುರಿಯಾದ ಏಕ ಭಾರತ್ ಶ್ರೇಷ್ಠ ಭಾರತನ್ನು ಬಲಪಡಿಸಲು ಹಲವು ರಾಜ್ಯಗಳಲ್ಲಿನ ಕಲೆ, ನೃತ್ಯ, ಬುಡಕಟ್ಟು ಪದ್ಧತಿಯನ್ನು ಒಂದು ವೇದಿಕೆಯಲ್ಲಿ ಪ್ರದರ್ಶಿಸಿ ಇತರ ರಾಜ್ಯಗಳಿಗೆ ಪ್ರಚುರಪಡಿಸುತ್ತದೆ. ಭಾರತ ಸರ್ಕಾರವು ದೇಶದ ನೃತ್ಯ, ಕಲೆ, ಜಾನಪದಗಳನ್ನು ಸಂರಕ್ಷಿಸಲು 7 ವಲಯ ಸಂಸ್ಕೃತಿ ಕೇಂದ್ರಗಳನ್ನು ಸ್ಥಾಪಿಸಿದೆ. ಹಾಗೂ ಈ ಮೂಲಕ ಅದರ ಪ್ರಾದೇಶಿಕ ಅಂಗಗಳನ್ನು ಸ್ಥಾಪಿಸಿ ಕುಶಲಕರ್ಮಿಗಳಿಗೆ ತಮ್ಮ ಸರಕುಗಳನ್ನು ಮಾರಾಟ ಮಾಡಲು ಮತ್ತು ಕುಶಲತೆಯನ್ನು ಪ್ರದರ್ಶಿಸಲು ಮಳಿಗೆಗಳನ್ನು ಒದಗಿಸುತ್ತದೆ. ಭಾರತೀಯ ಕೃಷಿ 2030 ಇಂಡಿಯನ್ ಅಗ್ರಿಕಲ್ಚರ್ ಟು ವರ್ಲ್ಡ್ಸ್ 2030 ಇಂಡಿಯನ್ ಅಗ್ರಿಕಲ್ಚರ್ ಟುವರ್ಡ್ಸ್ 2030 ಎಂಬ ಪುಸ್ತಕವನ್ನು ನೀತಿ ಆಯೋಗದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದು ರೈತರ ಕಲ್ಯಾಣ, ರೈತರ ಆದಾಯ ಹೆಚ್ಚಳ, ಪೌಷ್ಟಿಕಾಂಶದ ಭದ್ರತೆ ಹಾಗೂ ಸುಸ್ಥಿರ ಆಹಾರ ಮತ್ತು ಕೃಷಿ ವ್ಯವಸ್ಥೆಗಳನ್ನು ಒಳಗೊಂಡಿದೆ.
ಕೃಷಿಯಲ್ಲಿ ಹವಾಮಾನ ಅಪಾಯಗಳ ನಿರ್ವಹಣೆ, ಕೃಷಿಯ ರಚನಾತ್ಮಕ ಸುಧಾರಣೆ, ಕೃಷಿಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ಅಳವಡಿಕೆಯ ಕುರಿತು ಹೇಳುತ್ತದೆ. ಕೃಷಿ ಆಹಾರ ವ್ಯವಸ್ಥೆಯನ್ನು ಬದಲಿಸುವ ಮೂಲಕ ಜೀವನ ಉಪಾಯಗಳ ವರ್ಧನೆ ಮತ್ತು ಕೃಷಿ ಪರಿಸರ ರಕ್ಷಣೆ ಮಾಡಬೇಕಿದೆ. ಮಾನವ ಆರೋಗ್ಯ ರಕ್ಷಣೆಗಾಗಿ ಪೌಷ್ಟಿಕಾಂಶದ ಗುರಿಯನ್ನು ಹೆಚ್ಚಿಸಲು ಕೃಷಿ ಸಹಕಾರಿಯಾಗಿದೆ.